ಎಲ್ಲರೂ ಕೂಡ ಅವರು ಹೇಳ್ದಂತೆ ಎಲ್ಲರಿಗೂ ಮೆಸೇಜ್ ಹಾಕಿದೀನಿ ಸರ್, ಎಲ್ಲರಿಗೂ ಮೇಲ್ ಹಾಕಿದೀವಿ. ಈಗ ದುಡ್ಡು ಎಷ್ಟು ಬಂತು ಅವರಿಗೆ? ಇಲ್ಲ, ಅಮೌಂಟ್ ಯಾವ್ದು ಬಂದಿಲ್ಲ ಸರ್. ಬೈಕ್ ಬರ್ಲಿಕ್ಕೆ ಅದು ಸೇಲ್ ಆಗ್ಬೇಕು, ಅದು ಸೇಲ್ ಮಾಡ್ಲಿಕ್ಕೆ ಅದು ಫರ್ದರ್ ಪ್ರೋಗ್ರೆಸ್ ಆಗಿಲ್ಲ ಇವ್ರ ಕಡೆಯಿಂದ. ಅದು ಸೇಲ್ ಮಾಡ್ಲಿಕ್ಕೆ ಮಾರ್ಜಿನ್ ಅಮೌಂಟ್ ಬೇಕು ಅಂತ ಹೇಳ್ಬಿಟ್ಟು ಇವರು 5 crores ಅಮೌಂಟ್ ನ ಟ್ರಾನ್ಸ್ಫರ್ ಮಾಡಿ ಅಂತ ಕೇಳಿದ್ದಾರೆ. ಅದನ್ನ ಫ್ರೀಸ್ ಮಾಡಿದೀವಿ ಸರ್. ಅದು ತಮ್ಮ ಅನುಮತಿ ಇಲ್ಲ. ಅದನ್ನ ಎಂಡಲ್ಲಿ ಕೊಡೋದಂತ ತಾವು ಮೊದಲು ಹೇಳಿದ್ರಿ ಸರ್. Only after satisfaction of the entire client. ಹೌದು ಸರ್. ನೋಡಿ ಏನ್ ಮಾಡ್ತಿದ್ದ ಈಗ ನನ್ಗೇನಿಲ್ಲ, ನಾನು ಅದನ್ನ ರಿಲೀಸ್ ಮಾಡ್ಬಿಟ್ಟು ಅಲ್ಲಿ ಕಳ್ಸಿಬಿಡ್ತೀನಿ ಕಲ್ಬುರ್ಗಿಗೆ. ಸುಮ್ನೆ ಇಲ್ಲಿ 4 ವಾರ ಬಿಟ್ಟು ನಾವ್ ಹಾಕೊಳ್ಳೋದು ಯಾಕೆ? You work out that margin money to deposit, then make the sale. Only 3.67 crore required for that STT transaction taxes only. Whatever it is that you deposit, I will not allow a single paisa to be withdrawn from the freezed account. That will not our account, sir. You are ಅಲ್ಲ, ಫ್ರೀಸ್ ಅಕೌಂಟ್ ನಿಮ್ದು. ಅವ್ರದೊಳಗಡೆ ಅವ್ರು ಬರ್ತಾರೆ ಅಂದ್ರೆ ಮೊದಲು ದುಡ್ಡು ಕೊಟ್ಟಿದ್ರೆ ಬಂದಿದ್ದನ್ನ ಅದನ್ನ ಖರ್ಚು ಅಂತ ಇಟ್ಕೊಳ್ಳಿ. ಅದೇನು ಬರೋದನ್ನ ಪೂರ್ತಿ ದುಡ್ಡು ಬರಲ್ಲ. only 50% will come. Balance amount. So ಅದಕ್ಕೋಸ್ಕರ ಅದೆಲ್ಲ ಏನು ಮಾಡಕ್ಕಾಗಲ್ಲ. You work out that money. And it's only humble request that 3.67 crore my lord's order, they can take their account only, not to our account, my lords. No, that can't be done. For 97 crore release, my lords, that one is required, my lords, only. Exactly. For that, you deposit that amount. ಇನ್ನು ಅದು ಅಲ್ದಲ್ಲೇ ಇನ್ನೂ 100 ಕೋಟಿ ಬಾಕಿ ಇದೆಯಲ್ಲ. See, we are only talking of 50% now. We will settle that. No. That's why to settle that you deposit this. Show your bona fide by depositing this amount. Very hazardous to access. No. Otherwise, things will not asking to our account, my lords. My lord's account, they can. For a simple point, you deposit that amount so that the money can be released. Only for STT remaining, my lords, not for our. ಆಮೇಲೆ ನೋಡೋಣ ಮಿಕ್ಕಿದ್ದನ್ನ. ಅದ್ ಬಂದ್ರೆ ಅರ್ಧ ಜನ ಕನ್ಸೆಷನ್ ಕೇಳ್ತಾರೆ, ಇಂಟ್ರೆಸ್ಟ್ ಎಲ್ಲ ಒಪ್ಪಿಸ್ಬಿಟ್ಟು ಒಂದ್ ಸ್ವಲ್ಪ ಕಡಿಮೆ ನಿಮ್ ಉಳಿತಾಯ ಆಗತ್ತೆ ಕೊನೆಯಲ್ಲಿ. That's my humble request. Kindly 3.67 release for transaction tax only. Once that amount deposited, my lords, 97 crore will come to our account, my lords. No, sir. Which my lords orders. No. Because in this condition, it is very. No. You have eaten away the money long back, not today, and you are jolly well enjoying the interim arrangement. Do it, my lords. ಮತ್ತೆ ಅದನ್ನ ತಗೋಬೇಕು ಅಂದ್ರೆ ಅದನ್ನ ಕೊಡಿ ದುಡ್ಡು. ಇಲ್ಲಾಂದ್ರೆ ನಾನು ಏನೇನ್ ಬೇಕೋ ಕೊಡ್ತೀನಿ, ಇಂಟರ್ಪೋಲ್ ಅದು ಇದು ನೋಟಿಸ್ ಎಲ್ಲ ಕೊಡಕ್ ಸ್ಟಾರ್ಟ್ ಮಾಡ್ತೀನಿ. No, please don't try the court to go to that extent. ನೀವು ಇದೇನ್ ಮಾತಾಡಿದಿರಿ ಅದ್ರ ಪ್ರಕಾರ ಕೊಡಿ, ಆದ್ಮೇಲೆ ಕ್ಲೋಸ್ ಆಗುತ್ತೆ. ಇಟ್ಸ್ ಎ ಕಾಂಪೌಂಡಬಲ್ ಅಫೆನ್ಸ್. At a later point of time you can compound. Otherwise you want me to proceed with the case, we will pass suitable orders. ಅಷ್ಟೇ. And my lords, we are not asking for saving account, my lords. That is no, not necessary. The point is you deposit that amount by next week so that they can get the amount released. ಇಲ್ದೇರೆ ಬೇಡ. ಡೆಪಾಸಿಟ್, let him deposit. ಎಲ್ಲ ನಿಮ್ಗೆ ಬೇಕು ಅಂದ್ರೆ ಹೆಂಗಾಗುತ್ತೆ? ಇನ್ನೂ ಅದಾದ್ಮೇಲೆ 100 ಕೋಟಿ ಕೊಡಕ್ಕಿದೆ. Once we deposited 3.67 crore, that 97 will release not. That's why my 100 crores ಬರ್ಲಿ ಅದದ್ದು, ಆಮೇಲೆ ನೋಡೋಣ. ನಾನೇನು 1 ಪೈಸನ್ನು ಕೊಡ್ಸೋದಿಲ್ಲ ಈ ಅಕೌಂಟ್ ಇಂದ. ಹಿಡ್ಕೊಂಡಿರೋದ್ಗೆ ನಮ್ಗೆ ಎಲ್ಲ ಭದ್ರ ಇರೋದು. ನಮ್ಮ ಅಕೌಂಟಿಗೆ ಬೇಡ, my lord. ಅಕೌಂಟ್ಗೂ ಅಲ್ಲ, ಅದನ್ನ ಪ್ರಶ್ನೆ ನಾನು ರಿಲೀಸೇ ಮಾಡೋದಿಲ್ಲ. ಅದು ಫ್ರೀಸ್ ಆಗಿರೋದು ಫ್ರೀಸ್ ಆಗಿರ್ಲಿ, ಮಿಕ್ಕಿದ್ದು ಕೊಡಿ ನೀವು. ಅದಾದ್ಮೇಲೆ ಈ ದುಡ್ಡು ರಿಲೀಸ್ ಆದ್ಮೇಲೆ ಇನ್ನೂ ಬಾಕಿ ಕೊಡಕ್ಕಿದೆ. ಅದ್ರೊಳಗಡೆ 3.67 ಕೊಡಿ. When do you deposit? Please tell me. It's not today's affair. This affair is for long. ಆರ್ಡರ್ ಮಾಡ್ತೀನಿ ಇಲ್ದರೆ ರಿಲೀಸ್ ಪಾರ್ಟ್ ಅಂತ ಮಾಡ್ತೀನಿ. ನೀವು ಉಂಟು ರೆಗ್ಯುಲರ್ ಸಾಕಷ್ಟು ಕೊಟ್ಟಿದ್ರಿ, ಅವೆಲ್ಲ ಮಾಡ್ಬೇಕು. ಮತ್ತೆ ಕಷ್ಟಪಟ್ಟಿದ್ರೆ ನಿಮ್ಗೆ ಖುಷಿಗೋಸ್ಕರ ಪಟ್ಟಿದ್ದೀರಿ, ನನ್ ಖುಷಿಗೋಸ್ಕರ ಪಟ್ಟಿದ್ದೀರಾ? ನಿಮ್ಗೆ ಪ್ರೊಟೆಕ್ಷನ್ ಇದೆ, ಇಂಟ್ರೀಮ್ ಪ್ರೊಟೆಕ್ಷನ್ ಇದೆ, ಅರೆಸ್ಟ್ ಇಲ್ಲ, ಏನೂ ಇಲ್ಲ. ಎಲ್ಲರ ದುಡ್ಡಲ್ಲಿ ಆರಾಮಾಗಿ ಆಯಶ್ ಮಾಡಿದಿರಿ, ಹೊರಗಡೆ ಹೋಗಿದಿರಿ, ಅಲ್ಲೆಲ್ಲ ಕೂತ್ಕೊಂಡಿದಿರಿ. ಯಾವ ನಮ್ ದೇಶದ ಜೊತೆಗೆ ಯಾರ ಜೊತೆ ಅಗ್ರಿಮೆಂಟ್ ಇಲ್ಲೋ ಅವ್ರ ಜೊತೆ ಹೋಗಿ ಕೂತ್ಕೊಂಡಿದ್ರಿ, ಕಳ್ಳಂತರ ಆಡ್ಕೊಂಡು ಕೂತಿದ್ರಿ. ಊಟ ಮಾಡೋದ್ ಕಮ್ಮಿ ಮಾಡಿದೀರಾ, ಖರ್ಚು ಮಾಡೋದ್ ಕಮ್ಮಿ ಮಾಡಿದೀರಾ, ಶೇವ್ ಮಾಡ್ಕೊಳಕ್ ಬಿಟ್ಟಿದ್ದೀರಾ. ಎಲ್ಲ ಎಂಜಾಯ್ಮೆಂಟ್ ಇದೆ. ಜನ ಏನಾಗಬೇಕು? ನಿಮ್ಮ ಹತ್ರ ದುಡ್ಡು ಹಾಕಿ ಬಾಯಲ್ಲಿ ಹಾಕಿ ಕಾಳು ಹಾಕೊಂಡು ಕಾಯ್ತಾ ಇರೋರು ಏನ್ ಮಾಡ್ಬೇಕು? ಮೊನ್ನೆ ಹಬ್ಬ ಆಯ್ತು, ಅವ್ರ ಮನೇಲಿ ಹಬ್ಬ ಮಾಡಕ್ ಆಗ್ಲಿಲ್ಲ, ದುಡ್ಡು ಬರುತ್ತೆ ಅಂತ ಕಾಯ್ಕೊಂಡು ಕೂತಿದ್ದಾರೆ. ಇದೆಲ್ಲ ಮಾಡಿದ್ರೆ ಒಳ್ಳೇದಾಗುತ್ತಾ? ಹೇಳಿದೆ ಕುರಾನಲ್ಲಿ ಈ ತರ ಎಲ್ಲ ಮಾಡು ಅಂತ? ಖಂಡಿತ ಹೇಳಿಲ್ಲ. ಇನ್ನು ಏನ್ ಹೇಳಿದೆ ಗೊತ್ತಾ? ಬಡ್ಡಿ ದುಡ್ಡು ಕೊಡಬಾರ್ದು ಅಂತ ಹೇಳಿದೆ.
ಮಜ್ಗೋಗ್ ಬಂದವನು ಆಜಿ ಇನ್ನಿಸ್ಕೊಂಡವನು 5 ನಮಾಜ್ ಮಾಡ್ಬೇಕು, ಹಲಾಲ್ ಕಟ್ ಮಾಂಸ ತಿನ್ಬೇಕು, ಬಡ್ಡಿ ದುಡ್ಡು ಕೊಡಬಾರ್ದು, ಸುಳ್ಳು ಹೇಳ್ಬಾರ್ದು, ಈ ತರ ಎಲ್ಲ ನಾನು ಓದಿಟ್ಕೊಂಡಿದ್ದೀನಿ. ಮತ್ತೆ Your lordship is aware of every Islamic rule. I read Quran, therefore I know it. Please Lord, your lordship. ಅದರಲ್ಲಿ ಕ್ಷಮೆ ಅಂದನು ಕೂಡ ಇದೆ. ಒಂದ್ಸರಿ ಮಾಡಿದ್ರೆ ನಾವು ಕ್ಷಮೆ ನಾವೆಲ್ಲ ಕೊಡೋದು. ಕ್ಷಮೆ ನೀವೆಲ್ಲ ಮಾಡಿದ್ರೆ ನಾವು ಕ್ಷಮೆ ಕೊಡ್ತೀವಿ. ಅದೇ ಕಾಂಪೌಂಡಿಂಗ್ ಆಫ್ ದಿ ಅಫೆನ್ಸ್ ಅಂತ. ಆ ಕ್ಷಮೆ ಆಮೇಲೆ ಕೊಡ್ತೀನಿ. ಸಿನ್ಸಿಯರ್ಲಿ ನಾವು ಅರ್ಥ ಆಯ್ತಲ್ಲ ನಿಮ್ಗೆ? ನೋಡಿ ಅವ್ರು ಹೇಳ್ತಾ ಇದಾರೆ, ಜಾಮದಾರ್ ಹೇಳ್ತಾ ಇದ್ದಾರೆ, ಗೊತ್ತಾಯ್ತಲ್ಲ? ನಿಮ್ ಕ್ಲೈಂಟ್ ಹಿಂದ್ಗಡೆ ಗೊತ್ತಿದೆ ಅವ್ರಿಗೆ, ಗೊತ್ತಾಯ್ತಾ? ಅವರೆಲ್ಲ ಸಾಕಷ್ಟು ಪ್ರಯತ್ನ ಮಾಡಿ ಆಯೋಜನೆ ಕ್ಷಮೆ ಕೊಡ್ತೀವಿ. ಯಾವಾಗ ಅಂದ್ರೆ ಪ್ರೊವೈಡೆಡ್ ಯು ಫಾಲೋ ಆಲ್ ದೀಸ್ ಥಿಂಗ್ಸ್. ಅವಾಗ ಕಾಂಪೌಂಡಿಂಗ್ ಆಫ್ ದಿ ಅಫೆನ್ಸ್ ಅಂತ ಮಾಡಿ ಹುಷಾರಾಗಿರಿ ಮುಂದಕ್ಕೆ ಅಂತ ಹೇಳ್ತೀನಿ. 40 ಎಕರೆ ರಿಲೀಸ್ ಮಾಡ್ತೀನಿ. ಬ್ಯಾಂಕ್ ಅಕೌಂಟ್ ಅಲ್ಲಿರೋ ಅಮೌಂಟ್ ಅನ್ನು ತಗೊಂಡೋಗಿ, ನೀವು ಫ್ರೀಸ್ ಆಗಿರೋದು ಎಲ್ಲ ತಗೊಂಡೋಗಿ. ಪ್ರೊವೈಡೆಡ್ ಲಾಸ್ಟ್ ಮ್ಯಾನ್ ಈಸ್ ಸೆಟಲ್ಡ್ ಟಿಲ್ ದಿ ಲಾಸ್ಟ್ ಪೈ. ರೆಡಿ ಫಾರ್ ದಟ್. ರೆಡಿ ಅಂದ್ರೆ 3.67 ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಮಾಡಿ ಅವ್ರ ಅಕೌಂಟ್ಗೆ. ಆ ದುಡ್ಡು ಅವಾಗ ರಿಲೀಸ್ ಆಗುತ್ತೆ. ಜನನ ಕರೆದು ಕ್ಯೂನಲ್ಲಿ ನಿಲ್ಸಿ ಹೇಳ್ತೀವಿ, ಇಂಟ್ರೆಸ್ಟ್ ಯಾರು ಕಡಿಮೆ ಮಾಡ್ತಿರೋ ಅವ್ರಿಗೆ ಪೂರ್ತಿ ಸೆಟ್ಲ್ ಆಗುತ್ತೆ ಅಂತ ಹೇಳ್ತೀವಿ. ಅವ್ರು ತಗೊಂಡು ಹೋಗ್ತಾರೆ. 50% ಫಸ್ಟ್ ರಿಲೀಸ್ ಆಗುತ್ತೆ, ಬ್ಯಾಲೆನ್ಸ್ 50% ನೆಗೋಷಿಯೇಟ್ ಮಾಡ್ಬೋದು. ಮಹಾಸ್ವಾಮಿ ಸಾಕಷ್ಟು ಕರುಣೆ ಕಗ್ಲಾದಿ ತೋರಿಸಿರಿ. ಅಕೌಂಟ್ ಬಿದ್ರೆ ತೋರಿಸಿದ್ರೆ ಫೋನಿಸ್ತಾ ಇದ್ದೀವಿ. ಆಮೇಲೆ ಸಿನ್ಸಿಯರ್ ಅಬೌಟ್ ದಟ್. 97 crore ಬಂದೇ ಬರುತ್ತೆ ಮೇಲೆ 3.67 crore ತೊಳಿ ನಮ್ಮ ಅಕೌಂಟ್ ಕೊಡ್ಬೇಡಿ ಮೇಲೆ ಅವರಿಗೆ ಕೊಡಿ, ಅವರೇ ಮಾಡ್ತಾರೆ. ಕ್ಲೈಂಟ್ ಕೇಳಿ 3.67 ಸೋಮವಾರ ದಿವಸ ಡೆಪಾಸಿಟ್ ಆಗಬೇಕು, ಬುಧವಾರ ದಿವಸ ಅಮೌಂಟ್ ಅವ್ರಿಗೆ ರಿಲೀಸ್ ಆಗಬೇಕು. ಮುಂದಿನ ಗುರುವಾರ ಕೇಸ್ ಕರಿತೀನಿ 23ನೇ ತಾರೀಕು. ಅವತ್ತಿಗೆ ದುಡ್ಡು ಬಂದಿದೆ ಅಂತ ಅವ್ರು ಹೇಳಿದ್ರೆ ಮುಂದೆ ಫರ್ದರ್ ಆರ್ಡರ್ಸ್. ಅಮೌಂಟ್ ಇಲ್ದಿದ್ರೆ ಏನು ಇಲ್ಲ. ಯು ಕ್ಯಾನ್ ಬಿ ರೆಸ್ಟ್ ಅಶ್ಯೂರ್ಡ್. 3.67 crores ಇಟ್ಕೊಂಡು ಅಡ್ವಾನ್ಸ್ ಆರ್ಡರ್ ತಗೊಳಕ್ ಹೋಗಬೇಡಿ. ಯುವರ್ ಕ್ಲೈಂಟ್ ಈಸ್ ಅಫ್ಲುಯೆಂಟ್ ಅನಫ್. ದಿ ಮ್ಯಾನ್ ಹೂ ಇಸ್ ಸಿಟಿಂಗ್ ಎಲ್ಸ್ವೇರ್, ಲೆಟ್ ಹಿಮ್ ಟ್ರಾನ್ಸ್ಫರ್ ದಿ ಅಮೌಂಟ್, ಲೆಟ್ ಹಿಮ್ ಪೇ, ದೆನ್ ಟೇಕ್ ದಿ ಅಡ್ವಾಂಟೇಜ್ ಆಫ್ ಇಟ್. ನೋ ಅದರ್ ಥಿಂಗ್. ₹1 ಕೂಡ ಟ್ರಾನ್ಸ್ಫರ್ ಆಗಿದೆ ಮೇಲೆ ಜಸ್ಟ್ ಚೇಸ್ ಸಿಕ್ಕಿದ್ದೋದ್ರೆ 97 crore ಬರುತ್ತೆ. ಸರ್ಕಾರ ಅವ್ರು ಬಿಡ್ತಾರ? ಸರ್ಕಾರಕ್ಕೆ ಸುಖದವ್ರ ಮುಂದೆ ಸುಖ ದುಃಖ ಅಂತ ಗಾದೆ, ಗೊತ್ತಾಯ್ತಲ್ಲ? ಇದೊಂದು ಕರುಣೆ ಮಾಡಿದ್ದೇವೆ. ನೋ, ಇದು ನೀವು ಅದನ್ನ ಕಟ್ಟ ಅವ್ರು ದುಡ್ಡು ಕೂಡ ಕೇಳಿ ಕೊಡ್ತಾರೆ. ಕೇಳ್ತಾ ಇಲ್ಲ ಸರ್, ನಮ್ಮ ಅಕೌಂಟ್ ಅಲ್ಲ. ಆ 100 crores ಬಂದ್ರು ಕೂಡ ಸಾಲಲ್ಲ. ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ. ಆ 100 crores ಕೂಡ ನೀವು ಕೊನೆಯವರೆಗೆ ತನಕ ಸಾಲಲ್ಲ. ಕೊನೆವರೆಗೂ ಮಾಡಿಸ್ತೀವಿ ಎಲ್ಲ ಮಾಡಿಸ್ಬೇಕಾದ್ರೆ ಅದರದ್ದು ಫಸ್ಟ್ ಇನ್ಸ್ಟಾಲ್ಮೆಂಟ್ 3.67 ಇಲ್ಲಿ ಕೊಡಿ, ಬರ್ಕೊಳ್ಳಿ. ಹಾರ್ಡ್ ನಮ್ಮ ಅಕೌಂಟಿಗೆ. No. If you are depositing, well and good. Otherwise, I will say whatever orders are there, ಅಲ್ಲಿ ಯಾರಿದಾರು ರೋಸ್ಟರ್ ಜಡ್ಜ್ ಹತ್ರ ಮಾಡಿಸ್ಕೊಳ್ಳಿ. ನನ್ಗೆ ಯಾಕೆ ಅಲ್ಲಿದ್ದಲ್ಲ ಇಲ್ಲ ಸ್ವಾಮಿ, ಎಲ್ಲ ಇಲ್ಲಿವರೆಗೆ ಎಲ್ಲ ಆಗಿದ್ದಂತ ಕರೆಕ್ಟ್ ಆಗಿ ನಾನ್ ಮಾಡ್ಬೇಕು ಅಂದ್ರೆ ನಾನು ಹೇಳ್ದಂಗೆ ಕೇಳ್ಬೇಕು. ಇಲ್ಲ, ತಮ್ಮ ಪುಣ್ಯದಿಂದ ಎಲ್ಲ ಜನರಿಗೆ ದುಡ್ಡು ಸಿಗೋ. ಹೌದು, ದುಡ್ಡು ಸಿಗ್ಲಿ, ಪಾಪ ಅವರೆಲ್ಲ ಚೆನ್ನಾಗಿರ್ಲಿ, ಯಾರು ಬೇಡ ಅಂತಾರೆ. ಒಂದು ಸರಿ ಇರುತ್ತೆ. ದಯವಿಟ್ಟು ಕಲರ್ ಆಫ್ ದಿ ಮನಿ ಇಸ್ ಸೇಮ್ ಫಾರ್ ಆಲ್ ಪೀಪಲ್. ಗೊತ್ತಾಯ್ತಲ್ಲ? ನೋಡಿ, ಹಂಗಲ್ಲ, ಇಲ್ಲಿ ಕೇಳಿ. ಮನುಷ್ಯನಲ್ಲಿ ಇರ್ತಕ್ಕಂಥ ರಕ್ತದ ಬಣ್ಣ ಹೆಂಗೆ ಕೆಂಪು ಎಲ್ರಿಗೂ, ಮುಸಲ್ಮಾನರಿಗೂ, ಕ್ರಿಶ್ಚಿಯನ್ರಿಗೂ, ಹಿಂದೂಗಳಿಗೂ, ಪ್ರಪಂಚದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಎಕ್ಸೆಪ್ಟ್ ಜಿರಳೆ, ಅದ್ರಲ್ಲಿ ಮಾತ್ರ ಬಿಳಿ ರಕ್ತ ಇರುತ್ತೆ. ಆಯ್ತಲ್ಲ? ಇನ್ ಮಿಕ್ಕಿದ್ದೆಲ್ಲ ಪ್ರಾಣಿ ಪಕ್ಷಿಗಳಲ್ಲಿ ರಕ್ತ ಕೆಂಪು, ಗೊತ್ತಾಯ್ತಲ್ವಾ? ಹಾಗೆ ಕಲರ್ ಆಫ್ ಮನಿನು. ಮುಸಲ್ಮಾನರ ದುಡ್ಡು ಬೇರೆ ಅಲ್ಲ, ಮುಸಲ್ಮಾನರ ದುರ್ದುಮ್ಮನ್ನ ಬೇರೆ ಅಲ್ಲ. ಇಲ್ಲ, ಎಲ್ಲರೂ ದುಡ್ಡಿದೆ ಮತ್ತೆ ಎಲ್ರದ್ದು ದುಡ್ಡೇನೆ, ಎಲ್ರಿಗೂ ದುಡ್ಡು ಬೇಕು ಬದುಕೋದಿಕ್ಕೆ. ಅವ್ರಿಗೆಲ್ಲ ಕಟ್ಟಿದ್ದಾರೆ, ನೀವು ಅವ್ರಿಗೆ ಏನೇನೋ ಪ್ರಾಮಿಸ್ ಮಾಡಿದ್ರಿ, ಆ ಪ್ರಾಮಿಸ್ ಪ್ರಕಾರ ನಡೀಲಿಲ್ಲ. ಯು ಹ್ಯಾಡ್ ಸಮ್ ಅದರ್ ಐಡಿಯಾ ವಿಚ್ ಫೇಲ್ಡ್. ಎಲ್ಲ ಪ್ರಾಪರ್ಟಿ ಎಲ್ಲ ಇದೆ. It's all right, it failed. Now the question is repayment. Repayment, you have the money. Therefore the question is, you repay, I will bust the criminal case ಅಂತ ಹೇಳಿದೀನಿ ಮೊದಲನೇ ದಿನನೇ. ಅದನ್ನ ಈಗಲೂ ಮಾಡ್ತೀನಿ. Section itself is under 482. Compoundable offense ಆಗುತ್ತೆ till the last fight. And this will be the first case in the entire nation. I am telling you, in the entire nation, this is the first case under the act. ಮೈಲಾರ್ಡ್ಸ್ ಎಕ್ಸ್ಪ್ರೆಸ್ ಟಿವಿಎಸ್ ಮತ್ತೆ ಇದೊಂದು ಏನೋ ತಗೊಂಡ್ ಮಾಡ್ತಾ ಇದೀವಿ, ನಿಮ್ಮ ಹೆಸರ ಇರ್ಲಿ ಅದರಲ್ಲಿ. ಇಲ್ಲ ಮೈಲಾರ್ಡ್ಸ್, ನಾವು ದಯಮಾಡಿದ್ದು ನಮ್ಮ ದಯದಿಂದ ಇಲ್ಲಿವರೆಗೆ ಬಂದಿದೆ. ನಾನ್ ಕೊಡೋದಾದ್ರೆ 3.67 ನಾನು ಅವತ್ತೇ ಕೊಟ್ಬಿಡ್ತಿದ್ದೆ. ಇಂಥ ಸಿಚುಯೇಷನ್ ಹೇಳ್ಬೇಕಂದ್ರೆ ಈಗ ಅವರು ಹೊರಗಡೆಯಿಂದ ದುಡ್ಡು ಅವರಿಗೆ ಅಡ್ಜಸ್ಟ್ಮೆಂಟ್ ಆಗ್ತಾ ಇಲ್ಲ. ಎಲ್ಲ ಅಡ್ಜಸ್ಟ್ ಆಗುತ್ತೆ. ರೆಸ್ಪೆಕ್ಟೆಡ್ ಅಕೌಂಟ್ಗೆ ಕೊಡಿ. 2 days ಅಲ್ಲಿ 97 crore ಬಂದೇ ಬರುತ್ತೆ. ವೆರಿ ಸಿಂಪಲ್ ಪಾಯಿಂಟ್. ಪ್ಲೀಸ್ ಬೆಟ್, ಬಾರೋ ಆರ್ ಸ್ಟೀಲ್ ಅಂತ ಇದೆ, ಗೊತ್ತಾಯ್ತಲ್ಲ? ನಮ್ಮನೆ ಬರಬೇಡಿ ಲಾಸ್ಟ್ಗೆ. ಇಲ್ಲ ಸ್ವಾಮಿ, ತಮಿಳ್ನ ಬಿಡೋದೇ. ನಮ್ಮ ಹತ್ರ ಏನು ಇಲ್ಲ. ನೀವು ಬೇಡ ಅಂದ್ರೆ ಬಂದೇ ಬರ್ತೀವಿ. ಬಾರೋ ಬೇರೆ ಕಡೆ ಹೋಗಿ, ಸ್ಟೀಲ್ಗೆ ನಮ್ಮ ಮನೆಗೆ ಬರಬೇಡಿ. ಬಂದ್ರೆ ಬರೀ ಕೈಯಲ್ಲಿ ಹೋಗ್ತೀರಿ. ಇಲ್ಲ ನನ್ನ ಹತ್ರ, ಬಾಗ್ಲಲ್ಲಾದ್ರೂ ಬಂದ್ ನಿಂದಿರ್ತೀವಿ. ಇಲ್ಲ ನನ್ನ ಹತ್ರ. ಹಾಗಾಗಿ ಕೋರ್ಟ್ ನಲ್ಲಿ ಏನ್ ಕೊಡೋದು ಆರ್ಡರ್ ಅಷ್ಟೇ. ನೀವು ಬೇರೆ ಕಡೆಯಿಂದ ಹೊಂದಾಣಿಕೆ ಮಾಡಿ, 60 ಎಕರೆ ಜಮೀನಿದೆ, ಅದ್ರ ಮೇಲೆ ದುಡ್ಡೆತ್ತಿ ಸೆಕೆಂಡ್ ಇದರಲ್ಲಿ ಮಾಡ್ತೀವಿ ಮಲರ್ಸ್. ಇದು ನಾನು ಅದನ್ನ ತೋರಿಸಿ ಜನರಿಂದ ದುಡ್ಡೆತ್ತಿ ಕೊಡಿ,
ಅದು ಕ್ಯಾಲ್ಕುಲೇಷನ್ 153 crore ಕ್ಯಾಲ್ಕುಲೇಷನ್ ಆಗಿದೆ ಮೆಲಾಟ್ಸ್ ಲ್ಯಾಂಡ್ ಓನ್ಲಿ. ಇದು 97 crore ಇಲ್ಲಿ ಕೇಳಿ ಇಲ್ಲಿ ಅದಾಗಿರೋ ವ್ಯಾಲ್ಯೂಯೇಷನ್ ಮೇಲೆ ಈ ಮೊದಲನೇ ಇನ್ಸ್ಟಾಲ್ಮೆಂಟ್ ಮುಗ್ದೋಯ್ತು ಅಂತಂದ್ರೆ ಅವ್ನ್ ಯಾರು ಇದನ್ನ ನೀವು ಕೊಂಡ್ಕೊಳ್ಳಕ್ಕೆ 60 ಎಕರೆ ಅವನ್ನ ಕರ್ಕೊಂಡ್ಬಂದು ಇಂಟರ್ವ್ಯೂನಿಂಗ್ ಅಪ್ಲಿಕೇಶನ್ ಹಾಕಿ ಅವನ್ ಕೈನಲ್ಲಿ ದುಡ್ಡು ಡೆಪಾಸಿಟ್ ಮಾಡಿಸಿ. ಆಲ್ರೆಡಿ ಕಾಂಟ್ರಾಕ್ಟ್ ಆಗಿದೆ ಮೆಲಾಟ್ಸ್. ಹೇಳಪ್ಪ, ದುಡ್ಡು ಡೆಪಾಸಿಟ್ ಮಾಡಿಸಿ. ದುಡ್ಡು ಡೆಪಾಸಿಟ್ ಆಗಿದ ತಕ್ಷಣನೇ ನಾನು ಇಮಿಡಿಯೇಟ್ ರಿಲೀಸ್ ಮಾಡ್ತೀನಿ. 50% ಅದ್ರದ್ದು ಡೆಪಾಸಿಟ್ ಮಾಡಿದ್ರು ನಮಗ್ ಸಾಕಾಗುತ್ತೆ. 50% ತಗೊಂಡು ಡೆಪಾಸಿಟ್ ಮಾಡಿದ ತಕ್ಷಣ ನಿಮ್ 50% ಆಫ್ ದಿ ಲ್ಯಾಂಡ್ ನ ರಿಲೀಸ್ ಮಾಡ್ತೀನಿ. 60 ಎಕರೆ 30 ಎಕರೆ ರಿಲೀಸ್ ಮಾಡ್ಬಿಡ್ತೀನಿ 50% ಮಾಡಿದ್ರೆ. ಪೂರ್ತಿ ಡೆಪಾಸಿಟ್ ಮಾಡ್ತೀನಿ ಅಂತಂದ್ರೆ ಪೂರ್ತಿ ಡೆಪಾಸಿಟ್ ಮಾಡ್ಲಿ, ಅದನ್ನ ಎಲ್ರಿಗೂ ಹಂಚ್ಬೇಕು ಅಂತ ಇವ್ರಿಗೆ ಹೇಳ್ಬಿಟ್ಟು ಲಾಸ್ಟ್ ಪೈ ತನಕ ಒಂಚೂರು ರಿಟೆನ್ಷನ್ ಮನಿ ಅಂತ ಒಂದ್ 5 ಕೋಟಿ ಇಟ್ಕೊಂಡಿರ್ತೀವಿ. ಯಾರು ಇವಾಗ ಹಾಕಿಲ್ದಿರೋರು ಕ್ಲೈಮ್ ಗೀಮ್ ಇಲ್ಲಿದೆ ಮೇಡಮ್. ಅದೇನಿದೆ ಅದನ್ನ ಇಟ್ಕೊಂಡು ದುಡ್ಡೆಲ್ಲ ನಿಮ್ಗೆ ಅಲ್ಲಿಂದಲ್ಲೇ ರಿಲೀಸ್ ಮಾಡಿ ಅವತ್ತೇ ಕ್ಲೋಸರ್ ಆರ್ಡರ್ ಡಿಕ್ಟೇಟ್ ಮಾಡಿ ಓಪನ್ ಕೋರ್ಟ್ ಡಿಕ್ಟೇಟ್ ಮಾಡ್ತೀವಿ. ಇನ್ನೇನ್ ಬೇಕು? ಸಾಕಷ್ಟು ಕೊನೆಗೆ ಬಂದಿದೆ. ದಯವಿಟ್ಟು ಇನ್ನೊಂದ್ಸರಿ ಪುಣ್ಯ ಮಾಡಿದ್ರೆ ಇನ್ ಜಾಸ್ತಿ ರಬ್ಬರ್ ಬ್ಯಾಂಡ್ ಎಳಿಬಾರ್ದು. ಯಾವ ಕಡೆ ಬೇಕಾದ್ರೆ ಕಿತ್ತೋಗುತ್ತೆ, ಗೊತ್ತಾಯ್ತಲ್ಲ? ಎಳೆದಿದ್ದೀನಿ ಸಾಕಷ್ಟು, ನಾನು ಎಳಿಸ್ಕೊಂಡಿದ್ದೀನಿ ರಬ್ಬರ್ ಬ್ಯಾಂಡು. ಅದಕ್ಕೂ ಒಂದು ಲಿಮಿಟ್ ಇರುತ್ತೆ, ಜಾಸ್ತಿ ಎಳಿಬಾರ್ದು. ಇವ್ರು ಯಾರು ನಮ್ಗೆ ಗೊತ್ತಿಲ್ಲ. why the IPS officer should be present here before the court? He is doing it as a charity, being the investigation officer. ಅವ್ರು ಯಾಕೆ 4 ಸತಿ ಬರ್ಬೇಕು ಕೋರ್ಟ್ ಮುಂದೆ? ಏನೋ ಕೋರ್ಟ್ನವ್ರು ಹೇಳಿರೋದು ಆ ಒಂದ್ ಒಳ್ಳೆ ಕೆಲಸದಲ್ಲಿ ಆಯ್ತು ಅಂದ್ರೆ ನನ್ನ ಹೆಸರು ಒಳಗಡೆ ದಾಖಲಾಗುತ್ತೆ ಅಂತ ಬಂದಿದ್ದಾರೆ. ಇವತ್ತು ಇಲ್ಲಿ ಇರ್ತಾರೆ, ನಾಳೆ ಇನ್ನೊಂದ್ ಕಡೆಗೆ ಇರ್ತಾರೆ. also completed all formalities with him. See, that's the reason court has come to your aid at every stage, issuing the court orders for the authorities. Only one technical. No technicality. It is all question of money. You pay. My lords, please. No sir, you pay 3.67. Amount will get released. ಬುಧವಾರ ದಿನ ಆರ್ಡರ್ ಮಾಡ್ತೀನಿ. IO will call the people. ದುಡ್ಡು ಕೊಡಕ್ ಸ್ಟಾರ್ಟ್ ಮಾಡ್ತು ಅಂತಾರೆ, ಜನಕ್ಕೆ ನಂಬಿಕೆ ಬರುತ್ತೆ. ಚೆನ್ನಾಗಿರಪ್ಪ ಅಂತ ಕೆಲವರು ಕನ್ಸೆಷನ್ ಕೊಡ್ತಾರೆ. ಮಿಕ್ಕಿ ದುಡ್ಡನ್ನ ಡೆಪಾಸಿಟ್ ಮಾಡುವಾಗ ಕನ್ಸೆಷನ್ ತಗೊಂಡು ಎಲ್ಲರದ್ದು ನಾವು ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಸ್ಕೊಂತೀವಿ. ಕ್ಲೋಸ್ ಆಯ್ತು, ಅವ್ರದ್ದು ಕ್ಲೈಮ್ ಇಲ್ಲ ಅಂತ ಬರ್ಕೋತೀವಿ. ಒಂದು ಇಂಡೆಮ್ನಿಟಿ ಬಾಂಡ್ 100 rupees ತಗೊಂಡು ಇಸ್ಕೊಳ್ಳಿ. ಯಾರು ಇದ್ರ ಮೇಲೆ ಕ್ಲೈಮ್ ಮಾಡ್ಕೊಡ್ತು ಅಂತ ಎಲ್ಲಿ ಒರಿಜಿನಲ್ ಇಲ್ವೋ ಅಲ್ಲಿ ಅದನ್ನ ತಗೊಂಡು ಕ್ಲೋಸ್ ಮಾಡ್ಕೊಳ್ಳಿ. ಮ್ಯಾಟರ್ ಎಂಡ್ಸ್ ದೇರ್. In a period of 2 to 3 days, all these claims will be over. We can call it a day. ಅವೇ ದಯಪಾಲಿಸಿದ್ರೆ ಆಗುತ್ತೆ ಸ್ವಾಮಿ. ನಾನ್ ದಯಪಾಲಿಸಲ್ಲ, ಇನ್ನೇನು ದಯಪಾಲಿಸೋ ಪ್ರಶ್ನೆನೇ ಇಲ್ಲ. ಅಷ್ಟೊತ್ತಿಗೆ ನಿಂತಿದೆ ಆಲ್ರೆಡಿ ಈಸ್ ಫೇಸಿಂಗ್ ಟು ಮನಿ. ಬರ್ಕೊಳ್ಳಿ. ಹಾಡ್ ಶ್ರೀ ಪಾಟೀಲ್ ಶಿವಕುಮಾರ್ ದೇವೇಂದ್ರಪ್ಪ. ವಿಲ್ ಟ್ರೈ ಅವರ್. ಸೋಮವಾರ ಕಟ್ಟಿ ಮುಂದಿನ ಗುರುವಾರ ಕರೀತಾ ಇದೀನಿ ಕೇಸು. ಆರ್ಡರ್ ಮಾಡಿದ್ರೆ ಬುಧವಾರವರೆಗೂ ದುಡ್ಡೇ ನೋ ಅಷ್ಟೇ ಆಗೋದಿಲ್ಲ. ಅಡ್ಜಸ್ಟ್ಮೆಂಟ್ ಮಾಡೋಕೆ ಕಷ್ಟ ಆಗುತ್ತೆ. ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅಂತಂದ್ರೆ ಯಾರು ಕೊಡ್ತಾ ಇಲ್ಲ. ಅವ್ರು ಆಲ್ರೆಡಿ ನಂಬಿಕೆ ಕಳ್ಕೊಂಡ್ ಬಿಟ್ಟಿದ್ದಾರೆ ಮೇಡಮ್. ಯಾರು ದುಡ್ಡು ಕೊಡ್ತಾ ಇಲ್ಲ. ಇದೆ ನಾವು 8 crore ನಾವು ಸೇಂಗಲ್ ಕೇಳ್ತಾ ಇಲ್ಲ ಮೇಡಮ್. ದಯವಿಟ್ಟು ಅದೊಂದು. ನಾನ್ ನಿಮ್ಗೆ ಅದನ್ನೇ ಹೇಳ್ತಾ ಇರೋದು. ನಂಬಿಕೆ ಕಳ್ಕೊಂಡಿರೋದಿತ್ತು ಅಂದ್ರೆ ಈಗ 153 ಕೋಟಿ ಕೊಡ್ಬೇಕಲ್ಲ ಒಬ್ಬ ವ್ಯಕ್ತಿ 60 ಎಕರೆಗೆ. ಸ್ವಲ್ಪ ಕೇಳಿ, ಆ ವ್ಯಕ್ತಿಗೆ ಹೇಳಿ ಓಪನ್ ಕೋರ್ಟ್ ಅಲ್ಲಿ ಕರ್ಕೊಂಡ್ ಬನ್ನಿ, ನಿಮ್ಗೆ ಅದೇ ಸೆಕ್ಯೂರಿಟಿ ಅಂತ ಹೇಳಿ ನಾನು ಅವನ ಹತ್ರನೇ ಡೆಪಾಸಿಟ್ ಮಾಡ್ತೀನಿ. ನೀವು ಮಾತಾಡಿದಿರಲ್ಲ ವ್ಯಾಲ್ಯೂಯೇಷನ್ಗೆ 60 crores ಒಬ್ಬನಿಗೆ 60 acres ಒಬ್ಬನಿಗೆ ಮಾತಾಡಿದಿರಲ್ಲ, ಆ ವ್ಯಕ್ತಿನ ಕರ್ಕೊಂಬನ್ನಿ. ಆ ವ್ಯಕ್ತಿನ ಕರ್ಕೊಂಬಂತು ಅಂತಂದ್ರೆ ಆ ವ್ಯಕ್ತಿಗೆ ನೋಡಮ್ಮ ಅದು ಆ ವ್ಯಕ್ತಿನ ಕರ್ಕೊಂಬಂದ್ರೆ ಅವ್ನಿಗೆ ಹೇಳ್ತೀನಿ ನಿಮ್ಗೆ ಇಲ್ಲಿ ಏನ್ ಕೊಡುತ್ತೋ ಅದಕ್ಕೆ ನಿಮ್ಗೆ ಇದೇ ಸೆಕ್ಯೂರಿಟಿ. ಸಾರಿ, ಅದು ಒಬ್ಬರು ಮಾಡ್ತಾ ಇಲ್ಲ. ಆಲ್ರೆಡಿ ಎನಿ ಪ್ಲಾಟ್ಸ್ ಆರ್ ಗ್ರಾಂಟೆಡ್. ವಿ ಹ್ಯಾವ್ ಟು ರಿಸೀವ್ 50% ಅಮೌಂಟ್ ಫ್ರಮ್ ದಿ ಕ್ಲೈಂಟ್. ಇಟ್ ಇಸ್ ರೆಡಿ ಟು ಫಾರ್ ಪೊಸಿಷನ್. ದಟ್ ವ್ಯಾಲ್ಯೂ ಅಪ್ ಟು 153 crore melords. So once we clear this 97 crore melords, we will get another 100 crore from the parties which already came into contract. That is my humble request. ಅವ್ರ ಹತ್ರನೇ 10% ಕಟ್ಸಿ ಎಲ್ಲಾರ್ದು ಮುಗ್ದೋಗುತ್ತೆ. ಅವ್ರೇ ಯಾರು ಕೊಡೋರು ಇದಾರೋ ಎಲ್ಲ ಬರ್ಬೇಕಾಗಿರೋರು ನಿಮಗ್ ಬರ್ಬೇಕಾಗಿರೋರ್ನ ಕರ್ಸಿ ಇಲ್ಲಿ ಅವ್ರ ಕೈಯನ್ನ ಕಟ್ಸಿ ದುಡ್ಡು ಮುಗ್ದೋಗುತ್ತೆ ಕೆಲಸ. ನೋಡಿ, ಇದು ಹುಚ್ಚಿಬಿಡೋ ತನಕ ಮದ್ವೆ ಆಗಲ್ಲ, ಮದ್ವೆ ಆಗೋ ತನಕ ಹುಚ್ಚಿಬಿಡಲ್ಲ ಅಂತ ಕ್ಯಾಚ್ 9 ಸಿಚುಯೇಷನ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ. ನೀವು 367 ಜವಾಬ್ದಾರಿ ನೀವು ಮಾಡ್ಕೊಂಡ್ ಬರೋದು ನಿಮ್ ಕೈಲಿದೆ, ಮಾಡ್ಕೊಂಡ್ ಬನ್ನಿ. ಫರ್ದರ್ ಟೈಮ್ ಇದರಲ್ಲಿ ಇನ್ವೆಸ್ಟ್ ಮಾಡೋದು ಉಚಿತವಲ್ಲ, ಗೊತ್ತಾಯ್ತಲ್ಲ? ಐ ವಿಲ್ ರಿಲೀಸ್ ದಿಸ್ ಮ್ಯಾಟರ್ ಆನ್ ನೆಕ್ಸ್ಟ್ ಥರ್ಸ್ಡೇ. ಬೈ ದೆನ್ ಯು ಅರೇಂಜ್ ದಿ ಮನಿ. Release this at request of counsel for the petitioner. Release this matter on 23rd of October 2025 2:30. ಅಷ್ಟೊತ್ತು 367 ಕಟ್ಬಿಟ್ಟು ಬನ್ನಿ. 23rd ಮಾಡ್ಕೊಡ್ತೀನಿ. ಏನ್ ಬೇಕೋ ಎಲ್ಲ ಆರ್ಡರ್ಸ್ ಮಾಡ್ಕೊಡ್ತೀನಿ. ಒಂದ್ಸತಿ ನಿಮ್ದು ಇದಾಯ್ತು ಅಂತಂದ್ರೆ ಅರ್ಧ ಪ್ಲಾಟ್ ನ ರಿಲೀಸ್ ಮಾಡ್ತೀನಿ. 100 crores ಬಂದ್ರೆ ಅರ್ಧ ಪ್ಲಾಟ್ 30 acres ರಿಲೀಸ್ ಮಾಡ್ತೀನಿ. ಅದ್ರ ದುಡ್ಡೇ ತಗೊಂಡು ಕಟ್ಸಿ ಬಿಕ್ಕಿದ್ದಕ್ಕೆ ಆಟೋಮ್ಯಾಟಿಕ್ ಆಗಿ ಹೋಗುತ್ತೆ.
ಒಂದೊಂದೇ ಬಿಡಿಸ್ಕೋಬೇಕು. ಗಂಟಾಗೋಗ್ಬಿಟ್ಟಿದೆ, ಉಪಾಯವಾಗಿ ಬಿಡಿಸ್ಕೋಬೇಕು. ನಿಮ್ ಬಟ್ಟೆ ಮುಳ್ಳಿನ ಮೇಲೆ ಬಿದ್ದಿದೆ, ಅಂತ ಕೇಳಿದ್ರೆ ಅರ್ಧೋಗ್ಬಿಡುತ್ತೆ. ಹೊಲಿಗೆ ಹಾಕಿದ್ರು ಐನಾತಿ ಜಾಗದಲ್ಲಿ ಅಸಹ್ಯ ಕಾಣುತ್ತೆ. ಒಂದೊಂದೇ ಮುಳ್ಳಿಂದ ಉಪಾಯವಾಗಿ ಬಿಡಿಸ್ಕೊಳ್ಳಿ. ಸಣ್ಣ ತೂತಿರುತ್ತೆ ಮುಳ್ಳು ಚುಚ್ಚಿದ ಜಾಗದಲ್ಲಿ. 2 ಸತಿ ಒಗದ್ ಬಿಟ್ರೆ ತೂತು ಮುಚ್ಚೋಗುತ್ತೆ. ಇನ್ನೊಂದು ಆಯ್ತು ಸಾಕು, ಇನ್ನೇನು ಬೇಡ. ಆಯ್ತಲ್ಲ, ಡೇಟ್ ಕೊಟ್ಟಿದ್ದೀನಿ. ಇನ್ನು ಬೇಕಾದಷ್ಟು ಕೇಸ್ ಇದೆ ಇವತ್ತು. 23rd ಇಂಟ್ರಿಮ್ ಆರ್ಡರ್ ಎಕ್ಸ್ಟೆಂಡೆಡ್. 230 matter, seal number 42, Mohammed Umar Farooq. List number 2. List number